ನಮಸ್ಕಾರ, ನಿಮ್ಮೆಲ್ಲರಿಗೂ ಡಾಕ್ಟರ್ ಬಾಸ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಇವತ್ತು ನಾವು ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಬಗ್ಗೆ ಮಾತಾಡೋಣ. ಒಂದು ನಮಗೆ ಯಾವಾಗಲೂ ಒಂದು ತೊಂದರೆ ಅನಿಸೋದು ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಆಗೋದು, ಅಥವಾ ಅವರು ಒಂದು ಬಾಡಿ ಸುಂದರತೆನ ಕಳ್ಕೊಳ್ಳೋದು ಆಗೋದ್ರಿಂದ ಪ್ರೆಗ್ನೆಂಟ್ ಆಗೋಕ್ಕೆ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಇದು ಬರೀ ನಮ್ಮ ಸಾಮಾನ್ಯ ಜನರಿಗಲ್ಲ, ಸೆಲೆಬ್ರಿಟೀಸ್ ಕೂಡ ಇದು ಬಿಟ್ಟಿದ್ದಲ್ಲ. ಸೆಲೆಬ್ರಿಟೀಸ್ ಕೂಡ ಈಗ ಪ್ರೆಗ್ನೆನ್ಸಿ ಆದರೆ ತಮ್ಮ ಸೌಂದರ್ಯ ಹಾಳಾಗೋಗುತ್ತೆ, ತಾವು ಮಾಡ್ಲಿಂಗ್ ಮಾಡೋಕ್ಕಾಗಲ್ಲ, ತಾವು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರೋಗಸಿಗೆ ಆಪ್ಟ್ ಮಾಡ್ತಾರೆ. ಬಟ್ ಇದು ಲೀಗಲಿ ಕರೆಕ್ಟ್ ಅಲ್ಲ, ಆದರೂ ಕೆಲವರು ಇದಕ್ಕೆ ಆಪ್ಟ್ ಮಾಡ್ತಾರೆ. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಆಗೋದು ಮ್ಯಾಂಡೇಟ್ರಿನಾ, ಅಂದರೆ ಖಂಡಿತ ಆಗುತ್ತೆ ಅಂತನಾ, ಇಲ್ಲ ಇದನ್ನು ತಡೆಗಟ್ಬೋದಾ? ಖಂಡಿತವಾಗೂ ಇದನ್ನು ತಡೆಗಟ್ಬೋದು. ಪೋಸ್ಟ್ ನೇಟಲ್ ಅಂದರೆ ಡೆಲಿವರಿ ಆದಮೇಲೆ ಬಾಣಂತನದಲ್ಲೂ ಕೂಡ ಇದನ್ನು ತಡೆಗಟ್ಬೋದು. ಬಟ್ ಇದು ಹೇಗೆ ಮಾಡಬೇಕು? ಫಸ್ಟ್ 3 ಮಂತ್ಸು ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಅಷ್ಟಾಗಿ ಆಹಾರ ಇಷ್ಟ ಆಗಲ್ಲ. ಅವ್ರಿಗೆ ಏನು ಸೇರುತ್ತೋ ಅದನ್ನು ತೊಗೊಳಕ್ಕೆ ಹೇಳ್ತೀವಿ. ಏನಕ್ಕೆ ಅಂದರೆ ಫಸ್ಟ್ 3 ಮಂತ್ಸಲ್ಲಿ ಅವ್ರಿಗೆ ವಾಂತಿ ಆಗುತ್ತೆ, ಬಾಯಲ್ಲಿ ಕಹಿ ಅನಿಸುತ್ತೆ, ಆಮೇಲೆ ಕೆಲವು ಆಹಾರಗಳು ಸೇರಲ್ಲ. ಎಷ್ಟೋ ಜನ ವೇಟ್ ಲಾಸ್ ಆಗುತ್ತೆ, ಅವ್ರಿಗೆ 2-3 kg ತನಕ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 ಮಂತ್ಸಲ್ಲಿ ಕಳ್ಕೊತಾರೆ. ಆದರೆ ಇವರು 3 ತಿಂಗಳಾದಮೇಲೆ ಎಲ್ಲ ಸರಿ ಹೊಟ್ಟೋಗುತ್ತೆ. ಇದು ಬೇಸಿಕಲಿ ಪ್ರೆಗ್ನೆನ್ಸಿ ಹಾರ್ಮೋನ್ HCGಗೋಸ್ಕರ. ಸೊ 3 ತಿಂಗಳಾದಮೇಲೆ ಬರೋ ಎಲ್ಲ ಆಹಾರಗಳನ್ನು ಸೇವನೆ ಮಾಡಿ ತೂಕ ಜಾಸ್ತಿ ಆಗುತ್ತೆ. ಈಗ ತೂಕನ ನಾವು ಎಷ್ಟು ಗೇನ್ ಆಗಬೇಕು, ಒಂದು ಪ್ರೆಗ್ನೆಂಟ್ ಲೇಡಿ ಎಷ್ಟು ತೂಕ ಗೇನ್ ಆಗಬೇಕು? ಎಷ್ಟು ಅಂದರೆ 5ರಿಂದ 8 kg ಮಾತ್ರ, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಆಯಿತು 10 kg, 10ರಿಂದ 12 kg ಹೊರತು ಅದಕ್ಕಿಂತ ಜಾಸ್ತಿ ಖಂಡಿತ ಯಾವ ಪ್ರೆಗ್ನೆಂಟ್ ಲೇಡೀಸು ಆಗಬಾರ್ದು. ನೀವು ಹಿಂದೆ ನೋಡ್ತಿದ್ರಿ, ಪ್ರೆಗ್ನೆಂಟ್ ಲೇಡಿ ಅಂದರೆ ಕೈಕಾಲೆಲ್ಲ ಅವ್ರಿಗೆ ಸಣ್ಣದಾಗೆ ಇರೋದು, ಹೊಟ್ಟೆ ಮಾತ್ರ ದಪ್ಪ ಆಗೋದು, ಓವರಾಲ್ ಒಂಚೂರು ದಪ್ಪ ಆದಂಗೆ ಅನಿಸೋದು. ಈಗ ಈವನ್ ಒಂದು ರೂರಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ಹಾಗೆ ಇರುತ್ತೆ. ಏನಕ್ಕೆ ಅಂದರೆ ಅವರು ಎಷ್ಟು ಬೇಕೋ ಅಷ್ಟು ಆಹಾರ ಸೇವನೆ ಮಾಡ್ತಾರೆ, ಜೊತೆಗೆ ಕೆಲಸಗಳು ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ತೊಂದರೆ ಆಗಲ್ಲ. ಬಟ್ ಈ ಅರ್ಬನ್ ಲೈಫ್ ಸ್ಟೈಲಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ವೇಟ್ಗೇನೆ ಇವ್ರದ್ದು 70-80 kg ಇರುತ್ತೆ. ಸೊ ಒಂದು 100-110 kg ತನಕನೂ ಜಾಸ್ತಿ ಆಗಿಬಿಡ್ತಾರೆ. ಇದು ತುಂಬ ತಪ್ಪು. ಇದು ಆಗೋದ್ರಿಂದ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಎಲ್ಲ ಆಗುತ್ತೆ. ಆದ್ದರಿಂದ ಪ್ರೆಗ್ನೆನ್ಸಿಲಿ ಎಷ್ಟು ತಿನ್ನಬೇಕು ಅನ್ನೋದು ಕ್ವೆಶ್ಚನ್ನು. ಎಲ್ಲ ಹಾಸ್ಪಿಟಲ್ಸಲ್ಲಿ ಈಗ ಡಯಟ್ ಕೌನ್ಸಿಲಿಂಗ್ ಇದೆ. ಎಸ್ಪೆಷಲಿ ನಮ್ಮ ಹಾಸ್ಪಿಟಲಲ್ಲಿ ನಾವು 12ನೇ ವಾರಕ್ಕೆ ಒಂದು ಡಯಟ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಅಂದರೆ ಎಷ್ಟು ಕ್ಯಾಲರೀಸ್ ತೊಗೋಬೇಕು? 2000 ಕ್ಯಾಲರೀಸ್ ನಾರ್ಮಲ್ ಪರ್ಸನ್ಗೆ, 2300 to 2400 ಕ್ಯಾಲರೀಸ್ ಅಷ್ಟೇ ಇವರು ಎಕ್ಸ್ಟ್ರಾ ಪ್ರೆಗ್ನೆನ್ಸಿಲಿ ತೊಗೋಬೇಕು. ಸೊ ಇದನ್ನು ತೊಗೊಂಡಾಗ ಏನಾಗುತ್ತೆ ಅಂದರೆ ಇವರಿಗೆ ವೇಟ್ ಗೇನ್ ಅನ್ನೆಸೆಸರಿ ಆಗಲ್ಲ. ಆ್ಯಕ್ಟಿವಿಟಿ ಕೇಳ್ಬೋದು. ನಾನು ಪ್ರೆಗ್ನೆಂಟ್ ಲೇಡಿ ಬಂದ್ಬಿಟ್ಟು ಮೇಡಮ್ ನಂದು ವೇಟ್ ಗೇನ್ ಜಾಸ್ತಿ ಆಗ್ಬಿಟ್ಟಿದೆ ಅಂದಾಗ ನಾನು ಡಯಟ್ ಕಂಟ್ರೋಲ್ ಮಾಡಿ ಅಂತಂದರೆ ಅವರು ನಾನು ವಾಕ್ ಮಾಡಲಾ ಅಂತ ಕೇಳ್ತಾರೆ. ವಾಕ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ವೇಟ್ ಲಾಸ್ ಆಗಲ್ಲ. ವಾಕ್ ಮಾಡೋದು ನಿಮ್ಮ ಫ್ಲೆಕ್ಸಿಬಿಲಿಟಿಗೆ, ನಿಮಗೊಂದು ಎಕ್ಸಸೈಸ್ ಇರಲಿ ಅಂತ, ಆಮೇಲೆ ನಿಮ್ಮ ಮೂಮೆಂಟ್ ಚೆನ್ನಾಗಿರಲಿ ಅಂತ, ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಲಿ ಅಂತ. ಬಟ್ ನೀವು ಪ್ರೆಗ್ನೆನ್ಸಿಯಲ್ಲಿ ಅನ್ನೆಸೆಸರಿ ವೇಟ್ ಗೇನ್ ಆಗೋದು ತಡೆಗಟ್ಟೋದು ಡಯಟ್ ಮೂಲಕ. ಸೊ ಡಯಟ್ ಅಂದರೆ ಹೇಗೆ? ಈಕ್ವಲ್ ಪೋರ್ಷನ್ನು ಆಫ್ ಕಾರ್ಬ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ತೊಗೋಬೇಕು. ಅಂದರೆ ಸ್ಟಿಪ್ಯುಲೇಟೆಡ್ ಆರ್ ಪ್ರಿಸ್ಕ್ರೈಬ್ಡ್ ಪೋರ್ಷನ್ನು. ಇದು ಹೇಗೆ ಅಂದರೆ ಒಂದು ಪ್ಲೇಟಲ್ಲಿ ನೀವು ಪ್ರೋಟೀನ್ಸ್ ಜಾಸ್ತಿ ತೊಗೊಂಡು, ಕಾರ್ಬ್ಸ್ 1/4, ಫೈಬರ್ ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಯೂಸ್ ಮಾಡಬೇಕು, ಸ್ವೀಟ್ಸು ತುಂಬ ಮತ್ತು ಕ್ಯಾಲರಿ ಇರೋದು ಜಂಕು ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಪ್ರೋಟೀನ್ ಡಯಟ್ ಅಂದರೆ ಏನು? ನೀವು ಪ್ರೋಟೀನ್ಸ್ ನಿಮಗೆ ಎಗ್ಗಿಂದ ಸಿಗುತ್ತೆ, ನಾನ್ ವೆಜ್ ಫಿಶ್ಶಿಂದ ಸಿಗುತ್ತೆ, ಆಮೇಲೆ ಚಿಕನ್ನಿಂದ ಸಿಗುತ್ತೆ. ನೀವು ವೆಜಿಟೇರಿಯನ್ಸ್ ಕೇಳ್ಬೋದು ನಾವೇನು ಮಾಡಬೇಕು ಅಂತ. ಖಂಡಿತ ನಿಮಗೂ ಆಪ್ಷನ್ಸ್ ಇದೆ. ಕಡಲೆಕಾಯಿ ಬೀಜ, ಮೊಳಕೆ ಕಟ್ಟಿದ ಕಾಳು, ಆಮೇಲೆ ಎಗ್ಸ್ ತಿನ್ನೋರಿಗೆ ಎಗ್ಸ್ ಇರುತ್ತೆ. ಎಗ್ಸ್ ತಿಂದೇ ಇರೋರಿಗೆ ನೀವು ವೆಜೀಸ್ ಪ್ರೋಟೀನ್ಸ್ ಇರೋದು ಬ್ರಾಕೋಲಿ, ಕ್ರೂಸಿಫರಸ್ ವೆಜಿಟೇಬಲ್ಸ್ ಇರುತ್ತೆ. ಪ್ಲಸ್ ನಿಮಗೆ
ನಿಮ್ಮ ಆಹಾರದಲ್ಲಿ ಟೋಫು, ಪನ್ನೀರು, ಡೈರಿ ಪ್ರಾಡಕ್ಟ್ಸು ಇದನ್ನೆಲ್ಲ ಯೂಸ್ ಮಾಡಿದ್ರೆ ಇದರಲ್ಲಿ ನಿಮಗೆ ಖಂಡಿತವಾಗೂ ಪ್ರೋಟೀನ್ ಸಿಗುತ್ತೆ. ಜೊತೆಗೆ ಕಾರ್ಬೋಹೈಡ್ರೇಟು ಮುಖ್ಯ, ಬಿಕಾಸ್ ಎಲ್ಲ ದೇಹದ ಗ್ರೋತ್ಗೆ ಕಾರ್ಬೋಹೈಡ್ರೇಟ್ ಬೇಕು. ಫ್ಯಾಟ್ ಅಬೌಟ್ ಲಿಮಿಟೆಡ್ ಅಮೌಂಟಲ್ಲಿ, ಅದು ಒಂದು 8 to 10 ಗ್ರಾಮ್ಸಲ್ಲಿ ಫ್ಯಾಟ್ ತೊಗೋಬೇಕಾಗುತ್ತೆ. ಫೈನಲಿ ಫೈಬರ್ ಅಂದರೆ ನೀವು ತರಕಾರಿ, ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತೊಗೋಬೇಕು. 3 to 5 ವೆಜಿಟೇಬಲ್ಸ್ ತೊಗೋಬೋದು. 3 ವೆಜಿಟೇಬಲ್ಸ್ ಆ್ಯಂಡ್ 2 ಫ್ರೂಟ್ಸ್ ಅಂತ ಹೇಳ್ತೀವಿ. ಅಂದರೆ 3 ವೆರೈಟಿದು ವೆಜಿಟೇಬಲ್ ತೊಗೋಬೇಕು, 2 ಫ್ರೂಟ್ಸ್. ಅದ್ರ ಜೊತೆಗೆ ಕಾಳುಗಳು ತೊಗೊಳ್ಳಿ, ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ತೊಗೊಳ್ಳಿ, ಶುಗರ್ಸ್ನ ಆದಷ್ಟು ಕಡಿಮೆ ಮಾಡಿ. ನಾನು ಪ್ರೆಗ್ನೆಂಟ್ ಲೇಡಿ ಬಂದ ತಕ್ಷಣ ನಾನು ಹೇಳೋದೇನು ಅಂದರೆ ಏರೇಟೆಡ್ ಡ್ರಿಂಕ್ಸ್ ಅವಾಯ್ಡ್ ಮಾಡಿ, ಜಂಕ್ ಫುಡ್ ಅವಾಯ್ಡ್ ಮಾಡಿ, ಸ್ಮೋಕಿಂಗ್ ಆಲ್ಕೋಹಾಲ್ ಮಾಡಬೇಡಿ. ಸೊ ಇದೆಲ್ಲ ಹಾರ್ಮ್ ಇರುತ್ತೆ. ಆಮೇಲೆ ಕಲರಿಂಗ್ ಏಜೆಂಟ್ಸ್ ಇರೋದು ಯಾವುದು ತೊಗೋಬೇಡಿ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿ ಒಂದು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿದ್ರೆ ಖಂಡಿತ 8 to 10 kgs ವೆಯ್ಟ್ ಗೇನ್ ಆಗುತ್ತೆ, ನಾರ್ಮಲ್ ಡೆಲಿವರಿನೂ ಆಗುತ್ತೆ. ಆ್ಯಂಡ್ ಪೋಸ್ಟ್ ಡೆಲಿವರಿ ನಿಮಗೆ ಮಗುಗೆ ಹಾಲು ಉಣ್ಸೋಕ್ಕೆ ಮತ್ತು ಕರೆಕ್ಟಾಗಿ ನೀವು ಇದೇ ಥರ ಡಯಟ್ ಫಾಲೋ ಮಾಡಿದ್ರೆ ಆವಾಗಲೂ ವೆಯ್ಟ್ ಗೇನ್ ಆಗಲ್ಲ. ಸೊ ಪ್ರೆಗ್ನೆಂಟ್ ಲೇಡೀಸ್ಗೆ ಏನು ಅಡ್ವೈಸ್ ಅಂದರೆ, ನಿಮ್ಮ ಊಟ ಏನು ಮಾಡ್ತೀರಾ, ನೀವು ಆಹಾರ ಏನು ತೊಗೋತೀರಾ, ಇಬ್ಬರಿಗೋಸ್ಕರ ತೊಗೋಬೇಡಿ, ಒಬ್ರಿಗೋಸ್ಕರನೇ ತೊಗೊಂಡ್ರೆ ಸಾಕು. ಸ್ವಲ್ಪ ಕ್ಯಾಲರಿ ಜಾಸ್ತಿ, ಅದರಲ್ಲಿ ನಾನು ಪ್ರೋಟೀನ್ಸ್, ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್, ಫೈಬರ್ ಬಗ್ಗೆ ಮಾತಾಡಿದ್ದೀನಿ. ಸೊ ಇದನ್ನು ನೀವು ತೊಗೋಬೇಕಾಗತ್ತೆ. ಇದನ್ನು ಕಂಟಿನ್ಯೂಯಸ್ ಆಗಿ ನೀವು ತೊಗೊಂಡು ಪ್ರೆಗ್ನೆನ್ಸಿಲೂ ಜಾಸ್ತಿ ವೆಯ್ಟ್ ಗೇನ್ ಆಗಲ್ಲ, ಪೋಸ್ಟ್ ಡೆಲಿವರಿನೂ ನಿಮಗೆ ವೆಯ್ಟ್ ಗೇನ್ ಆಗಲ್ಲ. ನೀವು ನಾರ್ಮಲ್ ಆಗಿರ್ಬೋದು, ಯಾವುದೇ ಕಾಯಿಲೆಯಿಂದ ಅಥವಾ ಪ್ರಾಬ್ಲಮ್ಸಿಂದ ನೀವು ದೂರ ಇರ್ಬೋದು, ಕಾಂಪ್ಲಿಕೇಶನ್ಸಿಂದ. ಆಮೇಲೆ ನಿಮ್ಮ ದೇಹದ ಸೌಂದರ್ಯನೂ ನೀವು ಕಾಪಾಡ್ಕೋಬೋದು. ಸೊ ಪ್ಲೀಸ್ ಫಾಲೋ ಬಾಸ್ ಟಿವಿ ಚಾನಲ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.